ಭಾರತದ ಪ್ರಧಾನಿ ಮೋದಿ ತಮ್ಮ 3 ದೇಶಗಳ ರಾಜತಾಂತ್ರಿಕ ಪ್ರವಾಸದ ಕೊನೆಯ ಹಂತವಾಗಿ ನ್ಯೂಜಿಲೆಂಡ್ನ ಆಕ್ಲೆಂಡ್ಗೆ ಆಗಮಿಸಿದ್ದಾರೆ. ಈ ವೇಳೆ ಅಲ್ಲಿನ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ತಾವೇ ಸ್ವತಃ ವಿಮಾನ ನಿಲ್ದಾಣಕ್ಕೆ ಬಂದು ಅತ್ಯಂತ ಆತ್ಮೀಯವಾಗಿ ಮೋದಿಯನ್ನ ಸ್ವಾಗತ ಮಾಡಿದ್ದಾರೆ. ಕಳೆದ 4 ದಶಕಗಳಲ್ಲೇ ಭಾರತದ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ನೀಡುತ್ತಾ ಇರುವಂತಹ ಮೊದಲ ಅಧಿಕೃತ ಭೇಟಿ ಇದಾಗಿದೆ. ಹೀಗಾಗಿ ನರೇಂದ್ರ ಮೋದಿಯವರ ಈ ಐತಿಹಾಸಿಕ ಭೇಟಿ ಬಹಳ ಮಹತ್ವ ಪಡೆದುಕೊಂಡಿದೆ. 40 ವರ್ಷಗಳಲ್ಲೇ ಮೊದಲ ಬಾರಿಗೆ ಭಾರತದ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ಭೇಟಿ ನೀಡಿದ್ದಾರೆ. ಇದೊಂದು ಐತಿಹಾಸಿಕವಾದಂತಹ ಒಂದು ಭೇಟಿ. 4 ದಶಕಗಳಲ್ಲಿ ನ್ಯೂಜಿಲೆಂಡ್ಗೆ ಪ್ರಧಾನಿಯವರ ಮೊದಲ ಭೇಟಿ ಇದಾಗಿರುವಂಥದ್ದು. ಪ್ರಧಾನಿ ಲಕ್ಸನ್ ಅವರೊಂದಿಗೆ ಮಾತುಕತೆ ನಡೆಸೋದಕ್ಕೆ ಬಹಳ ಉತ್ಸುಕತೆಯಿಂದ ಕೂಡಿದ್ದೇನೆ ಅಥವಾ ಉತ್ಸುಕನಾಗಿದ್ದೇನೆ ಅನ್ನುವಂಥದ್ದು ಮೋದಿಯವರು ಕೂಡ ಹೇಳಿದಂಥ ಮಾತು. ಕಳೆದ 40 ವರ್ಷಗಳಲ್ಲಿ ಮೊದಲ ಬಾರಿಗೆ ಭಾರತದ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ಐತಿಹಾಸಿಕ ಭೇಟಿ ನೀಡಿರುವಂಥದ್ದು. ನರೇಂದ್ರ ಮೋದಿಯವರು ತಮ್ಮ 3 ರಾಷ್ಟ್ರಗಳ ಪ್ರವಾಸದ ಕೊನೆಯ ಹಂತವಾಗಿ ಜುಲೈ 10, 2026 ನ್ಯೂಜಿಲೆಂಡ್ನ ಆಕ್ಲೆಂಡ್ಗೆ ಆಗಮಿಸಿದ್ದಾರೆ. 1986ರಲ್ಲಿ ಅಂದಿನ ಪ್ರಧಾನಿ ರಾಜೀವ್ ಗಾಂಧಿ ಅವರು ಭೇಟಿ ನೀಡಿದ ನಂತರ ನ್ಯೂಜಿಲೆಂಡ್ಗೆ ಪ್ರಯಾಣಿಸಿದ ಮೊದಲ ಭಾರತೀಯ ಪ್ರಧಾನಿ ಮೋದಿಯವರಾಗಿದ್ದಾರೆ. ಅಂದರೆ ರಾಜೀವ್ ಗಾಂಧಿಯವರ ನಂತರದಲ್ಲಿ ಮೋದಿ ಈ ಒಂದು ನ್ಯೂಜಿಲೆಂಡ್ಗೆ ಭೇಟಿ ಕೊಟ್ಟಿರುವಂಥ 2ನೇ ಪ್ರಧಾನಿಯಾಗಿದ್ದಾರೆ.